ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಲೆಟ್ಸ್ ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆದರ್ಶ್. ಒನ್ಸ್ ಅಗೇನ್ ಇವತ್ತು ನಾನು ನಿಮಗೆ ವರ್ಲ್ಡ್ ವೈಡ್ ಟೆಕ್ನಾಲಜಿ ರಿಲೇಟೆಡ್ ನ್ಯೂಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ಇವತ್ತಿನ ನ್ಯೂಸ್ನಲ್ಲಿ ಕೂಡ ನಿಮಗೆ ವರ್ಲ್ಡ್ ವೈಡ್ ಏನೇನು ಹೊಸ ಟೆಕ್ನಾಲಜಿ ರಿಲೇಟೆಡ್ ನ್ಯೂಸಸ್ ಇದೆ ಅದ್ರ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಮಿಸ್ ಮಾಡದೆ ಒತ್ತಿ. ಇನ್ನು ಚೈನಾ ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ, ಚೈನಾ ಎಲ್ಲರಿಗೂ ಗೊತ್ತು, ಒಂದಲ್ಲ ಒಂದು ಹೊಸ ಟೆಕ್ನಾಲಜಿನ ಕಂಡಿಡೋದು ದಿನ ನ್ಯೂಸಲ್ಲಿ ಇದ್ದೇ ಇರ್ತಾರೆ ಅವರು. ಆದರೆ ಈ ಸಾರಿ ಒಂದು ದೊಡ್ಡ ಟೆಕ್ನಾಲಜಿಯನ್ನೇ ಕಂಡುಹಿಡಿದಿದ್ದಾರೆ. ಹೌದು, ಈ ಟೆಕ್ನಾಲಜಿ ಈವನ್ ಇಲಾನ್ ಮಾಸ್ಕ್ಗೂ ಕೂಡ ತಲೆ ಕೆಡಿಸಿದೆ. ಏನಪ್ಪಾ ಅಂದರೆ, ಬರೀ 5 ನಿಮಿಷಕ್ಕೆ EV ಕಾರ್ನ ಕಂಪ್ಲೀಟ್ ಚಾರ್ಜ್ ಮಾಡ್ಬೋದು, ಆ ಥರ ಟೆಕ್ನಾಲಜಿಯನ್ನು ಕಂಡುಹಿಡಿದಿದ್ದಾರೆ. ಅದಕ್ಕೆ ಇಲಾನ್ ಮಾಸ್ಕ್ ಕೂಡ ತಲೆ ಕೆಡಿಸ್ಕೊಂಡಿರೋದು. ಹೌದು, ಚೈನಾದ BYD ಬಿಲ್ಡ್ ಯುವರ್ ಡ್ರೀಮ್ಸ್ ಕಾರ್ ಮೇಕಿಂಗ್ ಕಂಪನಿ ಏನಿದೆ, ಬರೀ 5 ನಿಮಿಷದಲ್ಲಿ ಅರೌಂಡ್ 470 ಕಿಲೋಮೀಟರ್ ರೇಂಜ್ನ ಕಾರ್ನ ಚಾರ್ಜ್ ಮಾಡುವಂತಹ ಟೆಕ್ನಾಲಜಿಯನ್ನು ಕಂಡುಹಿಡಿದಿದೆ. ಇದು ಒಂದು ದೊಡ್ಡ ಇನೋವೇಷನ್. ಆ್ಯಕ್ಚುಲಿ EV ಕಾರುಗಳು ತಗೊಳ್ಳೋದಕ್ಕೆ ಜನ ಯೋಚನೆ ಮಾಡ್ತಿದ್ದಿದ್ದೇ ಚಾರ್ಜ್ ಆಗೋದಕ್ಕೆ ತುಂಬ ಟೈಮ್ ತಗೊಳುತ್ತೆ, ರೇಂಜ್ ಕಡಿಮೆ ಇರುತ್ತೆ ಅಂತ ಹೇಳಿ. ಬಟ್ ಈ ಟೆಕ್ನಾಲಜಿಯಿಂದ ಆ ಬ್ಯಾರಿಯರ್ನ ಕೂಡ ನಾವು ಬ್ರೇಕ್ ಮಾಡಿ EV ಕಾರುಗಳನ್ನು ಈಸಿಯಾಗಿ ತಗೋಬೋದು. ಈವನ್ ಪೆಟ್ರೋಲ್ ಹಾಕೋದಕ್ಕೆ ತಗೊಳ್ಳೋ ಟೈಮ್ಗಿಂತ ಬೇಗ EV ಕಾರುಗಳು ಚಾರ್ಜ್ ಆಗ್ತಿದ್ದಾವೆ ಅಂತಂದರೆ ಆಬ್ವಿಯಸ್ಲಿ ಎಲ್ಲರೂ EV ಕಾರ್ಗೆ ಹೋಗ್ತಾರೆ. ಸೊ ಇದು ಒಂದು ದೊಡ್ಡ ಇನೋವೇಷನ್ ಚೈನಾ ಕಡೆಯಿಂದ. ಇನ್ನು ನೆಕ್ಸ್ಟ್ ನ್ಯೂಸ್ ನೋಡೋದಾದ್ರೆ, ನಮಗೆಲ್ಲ ಗೊತ್ತು ಜಿಯೋ ಹಾಟ್ಸ್ಟಾರ್ ಇತ್ತೀಚೆಗೆ ಡೆಸ್ನಿ ಹಾಟ್ಸ್ಟಾರ್ ಇಂದ ಜಿಯೋ ಹಾಟ್ಸ್ಟಾರ್ ಆಗಿ ಕನ್ವರ್ಟ್ ಆಗಿದೆ. ಅದು ಒಂದು ಹೊಸ ರೆಕಾರ್ಡ್ ಅನ್ನು ಮಾಡಿದೆ. ಏನಪ್ಪಾ ಅಂದ್ರೆ, ಇತ್ತೀಚೆಗೆ ನಡೆದಿರ್ತಕ್ಕಂತಹ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಇಂಡಿಯಾ ಮತ್ತೆ ನ್ಯೂಜಿಲ್ಯಾಂಡ್ ಮ್ಯಾಚ್ ಏನಿತ್ತು, ಅದರಲ್ಲಿ ಬರೋಬ್ಬರಿ 124 ಕೋಟಿ ವ್ಯೂಸ್ ಬಂದಿದೆ ಅಂತ ಹೇಳಿ ಜಿಯೋ ಹಾಟ್ಸ್ಟಾರ್ ಹೇಳ್ಕೊಂಡಿದೆ. ಇದು ಆಕ್ಚುಲಿ ಒಂದು ಹೊಸ ರೆಕಾರ್ಡ್. ಅದಕ್ಕೆ ಹಾಗೆ ಇನ್ನೊಂದು ರೆಕಾರ್ಡ್ ಏನಪ್ಪಾ ಅಂತಂದ್ರೆ, ಬರೋಬ್ಬರಿ 6.12 ಕೋಟಿ ಜನ ಒಂದೇ ಬಾರಿಗೆ ಆ ಮ್ಯಾಚ್ ಅನ್ನ ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದೆ. ಅಷ್ಟು ಜನ ಇದುವರೆಗೂ ಯಾವುದೇ ಮ್ಯಾಚ್ ಅನ್ನ ನೋಡಿರ್ಲಿಲ್ಲ. ಇದೇ ಡಿಸ್ನಿ ಹಾಟ್ಸ್ಟಾರ್ ಅಲ್ಲಿ 2023 ವರ್ಲ್ಡ್ ಕಪ್ ನ 5.9 ಕೋಟಿ ಜನ ಒಂದೇ ಬಾರಿಗೆ ವೀಕ್ಷಣೆ ಮಾಡಿದ್ದು ಒಂದು ರೆಕಾರ್ಡ್ ಆಗಿತ್ತು. ಈಗ ಆ ರೆಕಾರ್ಡ್ ಕೂಡ ಬ್ರೇಕ್ ಆಗಿ ಈ ಚಾಂಪಿಯನ್ ಟ್ರೋಫಿ ಫೈನಲ್ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಮ್ಯಾಚ್ ಅಲ್ಲಿ ಬರೋಬ್ಬರಿ 6.12 ಕೋಟಿ ಜನ ನೋಡಿ ಒಂದು ಹೊಸ ರೆಕಾರ್ಡ್ ಅನ್ನು ಮಾಡಿದ್ದಾರೆ. ಇಸ್ರೋ ಚಂದ್ರಯಾನ 3 ಸಕ್ಸಸ್ನ ನಂತರ ಚಂದ್ರಯಾನ 4 ಮಿಷನ್ ನ ಲಾಂಚ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದೆ. 2027ಕ್ಕೆ ಚಂದ್ರಯಾನ 4 ನ ಲಾಂಚ್ ಮಾಡೋದಾಗಿ ಹೇಳ್ಕೊಂಡಿದೆ. ಇದರ ಮೈನ್ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಷ್ಟು ಬಾರಿ ಎಲ್ಲ ಸೆಟಲೈಟ್ಸು ಎಲ್ಲ ಮಿಷನ್ಸು ಚಂದ್ರನ ಮೇಲೆ ಲ್ಯಾಂಡ್ ಆಗಿ ಅಲ್ಲಿ ಸಂಶೋಧನೆ ಮಾಡಿ ಅಲ್ಲಿಂದ ಡೇಟಾ ಮತ್ತು ಪಿಕ್ಚರ್ಸ್ನ ಕಳಿಸ್ತಾ ಇದ್ವು. ಆದರೆ ಈ ಚಂದ್ರಯಾನ 4 ಅಲ್ಲಿ ಅಲ್ಲಿರ್ತಕ್ಕಂತಹ ಸ್ಯಾಂಪಲ್ಸ್ ಅಂದರೆ ಮಣ್ಣಿನ ಕಣಗಳಿರ್ಬೋದು, ಧೂಳಿನ ಕಣಗಳಿರ್ಬೋದು, ಆ ಥರ ಸ್ಯಾಂಪಲ್ಸ್ನ ಭೂಮಿಗೆ ತರುವಂಥ ಪ್ಲಾನನ್ನು ಹಾಕೊಳ್ಳಲಾಗಿದೆ. ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಸ್ಪೇಸ್ ಏನು ಜಿತೇಂದ್ರ ಸಿಂಗ್ ಇದ್ದಾರೆ, ಅವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 2100 ಕೋಟಿ ರೂಪಾಯಿಗಳನ್ನ ಸ್ಯಾಂಕ್ಷನ್ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ. ಎಲ್ಲ ಅಂದುಕೊಂಡಂಗೆ ಆದರೆ ಅಕ್ಟೋಬರ್ನ 2027 ಈ ಮಿಷನ್ ಕಂಪ್ಲೀಟ್ ಆಗುತ್ತೆ. ಅಮೆಜಾನ್ ಬರೋಬ್ಬರಿ 14,000 ಜನ ಎಂಪ್ಲಾಯೀಸ್ನ ಪರ್ಮನೆಂಟ್ ಆಗಿ ಮನೆ ಕಳಿಸೋದಕ್ಕೆ ಪ್ಲಾನ್ ಹಾಕೊಂಡಿದೆ. ಹೌದು, ಅದರಲ್ಲೂ ಎಸ್ಪೆಷಲಿ ಮ್ಯಾನೇಜರಲ್ ರೋಲಲ್ಲಿ ಯಾರ್ಯಾರಿದ್ದಾರೆ ಅಂಥವ್ರನ್ನ ಕೆಲಸದಿಂದ ತೆಗೆದು ಪರ್ಮನೆಂಟ್ ಆಗಿ ಮನೆ ಕಳಿಸ್ಬೇಕು ಅಂತ ಹೇಳಿ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ. ಕಾಸ್ಟ್ ಕಟಿಂಗು, ಎಫಿಷಿಯನ್ಸಿ, ಅದು ಇದು ಹಾಳು ಮೂಳು ರೀಸನ್ ಇಟ್ಕೊಂಡು ಈ ಥರ ಗ್ಲೋಬಲಿ 14,000 ಜನ ಎಂಪ್ಲಾಯೀಸ್ನ ನಾವು ಲೇ ಆಫ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆಲ್ರೆಡಿ ಹೇಳ್ಕೊಂಡಿದ್ದಾರೆ. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಗೊತ್ತಿಲ್ಲ ಇದರಿಂದ ಯಾರ್ಯಾರ ಕೆಲಸ ಹೋಗುತ್ತೆ ಅಂತ ಹೇಳಿ. ಆದರೆ ಅವ್ರು ಹೇಳಿರೋ ಪ್ರಕಾರ ವೇರ್ ಹೌಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಡೆಲಿವರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಫ್ರಂಟ್ ಸ್ಟಾಫ್ಸ್ ಏನಿದ್ದಾರೆ ಆ ಥರ ಸ್ಟಾಫ್ಸ್ಗೆ ಯಾವುದೇ ಥರದ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. ಬಟ್ ಆದರೂ 14,000 ಜನ ಎಂಪ್ಲಾಯೀಸ್ ಅಂದರೆ ದೊಡ್ಡ ಲೇ ಆಫ್. ವಾಟ್ಸಪ್ ಭಾರತದಲ್ಲಿ ಜನವರಿ 1ರಿಂದ ಜನವರಿ 30 ಬರೋಬ್ಬರಿ 99 ಲಕ್ಷ ಅಕೌಂಟ್ಸ್ನ ರನ್ ಮಾಡಿದೆ. ಹೌದು, ಯಾವ ಅಕೌಂಟ್ಸ್
ಫ್ರಾಡ್ಲೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಹಾಗೆ ಸ್ಪ್ಯಾಮ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಅಂಥ ಅಕೌಂಟ್ಸ್ನ ಹುಡುಕಿ ವಾಟ್ಸಪ್ ಬ್ಯಾನ್ ಮಾಡ್ತಾ ಇದೆ. ಸೊ ಜನವರಿ 1ರಲ್ಲೇ 99 ಲಕ್ಷ ಅಕೌಂಟ್ಸ್ನ ಬ್ಯಾನ್ ಮಾಡಿದೆ. ವಾಟ್ಸಪ್ ಹೇಳ್ಕೊಂಡಿರೋ ಪ್ರಕಾರ ಅದು ವಾಟ್ಸಪ್ಪಲ್ಲಿ ಆಟೋಮೇಟೆಡ್ ಸಿಸ್ಟಮ್ ಇದೆ. ಈ ಇನ್ಫಾರ್ಮೇಷನ್ಸ್ ಅಂದರೆ ಯಾರ್ಯಾರು ಸ್ಪ್ಯಾಮ್ ಮಾಡ್ತಿದ್ದಾರೆ, ಹಾಗೆ ಯಾರ್ಯಾರು ಫ್ರಾಡ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ, ಹಾಗೆ ಯೂಸರ್ ಫೀಡ್ಬ್ಯಾಕ್ ಕೂಡ ಕನ್ಸಿಡರ್ ಮಾಡಿಬಿಟ್ಟು ಇವೆರಡೂ ಮೆಥಡಿಂದ ಯಾವ್ಯಾವ ಅಕೌಂಟ್ ಈ ಥರ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾವೆ ಅಂಥ ಅಕೌಂಟ್ಸ್ನ ನಾವು ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದೆ. ಓವರಾಲ್ ಆಗಿ ಯಾರ್ಯಾರು ಸ್ಪ್ಯಾಮ್ ಮಾಡ್ತಿದ್ದಾರೆ, ಹಾಗೆ ಫ್ರಾಡ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ, ಹಾಗೆ ಮಿಸ್ಇನ್ಫಾರ್ಮೇಷನ್ನ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅಕೌಂಟ್ಸ್ನ ಬ್ಯಾನ್ ಮಾಡ್ತಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆಯ್ತಲ್ವಾ iPhone 16e, ಮೋಸ್ಟ್ ಆಫರ್ಡೆಬಲ್ ಐಫೋನ್. ಆದರೂ 60,000 ಇದೆ. ಅದಕ್ಕೆ ಕಾಂಪಿಟೇಟರ್ ಆಗಿ ಒಂದು ಹೊಸ ಫೋನ್ ರಿಲೀಸ್ ಆಗ್ತಾ ಇದೆ. ಯಾವುದಪ್ಪ ಅಂದರೆ ಗೂಗಲ್ನ Pixel 9a. ಹೌದು, ಗೂಗಲ್ 9 ಸೀರೀಸ್ ಫೋನ್ಸ್ ಏನಿತ್ತು ಅದನ್ನು ಯಾರ್ಯಾರು ತೊಗೋಬೇಕು ಅಂತ ಇದ್ದು ರೇಟ್ ಜಾಸ್ತಿ ಇದೆ ಅಂತ ಹೇಳಿ ತೊಗೊಳೋದಕ್ಕೆ ಆಗಿಲ್ವೋ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗೂಗಲ್ Pixel 9a ಏನಿದೆ ಅದು ಗೂಗಲ್ ಹೇಳೋ ಪ್ರಕಾರ ಮೋಸ್ಟ್ ಅಫೋರ್ಡೆಬಲ್ ಆಗಿರುತ್ತೆ, ಬಟ್ ಸ್ಟಿಲ್ 9 ಸೀರೀಸ್ ಎಕ್ಸ್ಪೀರಿಯನ್ಸೇ ಇರುತ್ತೆ ಅಂತ ಹೇಳಿದೆ. ಗೊತ್ತಿಲ್ಲ, ಇವರು ಐಫೋನ್ ಥರನೇ 50,000 60,000 ಇಟ್ಟು ಮೋಸ್ಟ್ ಅಫೋರ್ಡೆಬಲ್ ಅಂತ ಹೇಳ್ತಾರೋ ಇಲ್ಲ ನಿಜವಾಗ್ಲೂ ಅಫೋರ್ಡೆಬಲ್ ಪ್ರೈಸ್ಗೆ ರಿಲೀಸ್ ಮಾಡ್ತಾರೋ ಅಂತ ಹೇಳಿ. ಆದರೆ ಈ ಫೋನಿನ ಮೈನ್ ವಿಶೇಷತೆ ಏನಪ್ಪ ಅಂತಂದರೆ ಫೋನ್ ಬರುವಾಗಲೇ ನಿಮಗೆ Android 16 OS ವರ್ಷನ ಹೊಂದಿರುತ್ತೆ. ಸೊ Android 16 ಹೊಂದಿರೋ ಮೊದಲನೇ ಫೋನ್ ಆಗಿ ಗೂಗಲ್ನ Pixel 9a ಬರುತ್ತೆ. ಇದಾಗಿತ್ತು ಇತ್ತೀಚಿನ ಟೆಕ್ನಾಲಜಿ ರಿಲೇಟೆಡ್ ನ್ಯೂಸ್ ವಿಡಿಯೋ. ಮತ್ತೊಮ್ಮೆ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.